ಅಯೋಧ್ಯೆಯ ಮಂದಿರದಲ್ಲಿ ಅನೇಕ ವಿಶಿಷ್ಟತೆಯ ಅಂಶಗಳಿವೆ. ಅದರಲ್ಲಿ ಮೂಲ ರಾಮನ ಒಂದು ಪರಿಕಲ್ಪನೆಯೂ ಕೂಡ ಅತ್ಯಂತ ವಿಶಿಷ್ಟವಾದದ್ದೇ. ಆ ಮೂಲ ರಾಮ ಯಾರು ಅಂದರೆ ರಾಮಲಲ್ಲ. ಗರ್ಭಗೃಹದ ಮೂಲಮೂರ್ತಿ ರಾಮಲಲ್ಲ ಆಗಿರಲಿದೆ. ರಾಮಲಲ್ಲ ಅಂತಂದರೆ ಯಾವುದು ಅಂತ ಕೇಳಿದ್ರೆ ಬಾಲರಾಮನ ಮೂರ್ತಿ. ಈ ಬಾಲರಾಮನ ಮೂರ್ತಿಯ ಬಗ್ಗೆ ಬಹುಶಃ ಯಾರಿಗೂ ಗೊತ್ತಿಲ್ಲ. ಇವತ್ತಿನ ತನಕನೂ ಅದನ್ನು ರಿವೀಲ್ ಕೂಡ ಮಾಡಿಲ್ಲ ಯಾರೂ, ಹೇಗಿರ್ತದೆ ಮೂರ್ತಿ ಅಂತ. ಒಂದಂತೂ ಸತ್ಯ, ನಮಗೆ ಅನೇಕ ಚರ್ಚೆಗಳು ಆಗಿದ್ದು ಮತ್ತು ಈ ಪಂಡಿತರ ಶಾಸ್ತ್ರಬದ್ಧವಾದ ಚರ್ಚೆಗಳನ್ನು ನಮಗೆ ಗೊತ್ತು, ನಾವು ಕೂಡ ಅದರಲ್ಲಿ ಕೆಲವಲ್ಲಿ ಭಾಗವಹಿಸಿದ್ದೀವಿ. ಹಾಗಾಗಿ ಹೇಳೋದಾದರೆ ಆ ರಾಮಲಲ್ಲ ಮೂರ್ತಿ ಇಡೀ ಭರತಖಂಡದಲ್ಲಿ ಎಲ್ಲಿಯೂ ಇಲ್ಲದ ಮೂರ್ತಿ ಆಗಿರಲಿದೆ. ಅಂದರೆ ಎಲ್ಲೂ ಆ ಥರದ ಇನ್ನೊಂದು ಮೂರ್ತಿ ಇಲ್ಲವೇ ಇಲ್ಲ ಇಲ್ಲಿ ತನಕ. ಮತ್ತು ಈಗ ಇರಬಹುದಾದಂತಹ ಆಗಮಶಾಸ್ತ್ರಗಳು ಅಥವಾ ಶಿಲ್ಪಶಾಸ್ತ್ರಗಳು ಅಥವಾ ಪುರಾಣೋಕ್ತವಾದಂತಹ ದೇವಾಲಯಗಳಲ್ಲಿ ಇರಬಹುದಾದ ಸೀತಾರಾಮ, ಪಟ್ಟಾಭಿರಾಮ, ಕೇವಲರಾಮ ಮತ್ತು ರಾಮ ಪರಿವಾರ, ಕೋದಂಡರಾಮ, ಹೀಗೆ ಅನೇಕ ರಾಮರ ಮೂರ್ತಿಗಳಿದೆಯಲ್ಲ, ಆ ಯಾವ ರಾಮಮೂರ್ತಿ ಥರನೂ ಇರೋದಿಲ್ಲ. ಇಡೀ ಭರತಖಂಡದಲ್ಲೇ ಎಲ್ಲೂ ಇಲ್ಲದೆ ಇರುವಂತಹ ವಿಶಿಷ್ಟವಾದ ರಾಮಮೂರ್ತಿ ಇದರಲ್ಲಿ ಬರ್ತಾ ಇದೆ. ಇದು ರಮಾನಂದಿ ಸಂಪ್ರದಾಯದ ನಂಬಿಕೆಯ ಪ್ರಕಾರ ಇರುವಂತಹ ಮೂರ್ತಿ. ಶ್ರೀರಾಮನಂದಿ ಅಥವಾ ರಾಮಾನಂದಿ ಸಂಪ್ರದಾಯದ ಪ್ರಕಾರ, ರಾಮಾನಂದಾಚಾರ್ಯ ಅಂತಿದ್ದರು, ಅವರ ಸಂಪ್ರದಾಯದ ಪ್ರಕಾರ ರಾಮನೇ ಪರಮದೈವ ಮತ್ತು ಅವನನ್ನು ಮಗುವಿನ ತರಹ ಆರಾಧನೆ ಮಾಡಬೇಕು ಅನ್ನೋದು ಅವರ ನಂಬಿಕೆ. ಹಾಗಾಗಿ ಈ ರಾಮಲಲ್ಲ ಮೂರ್ತಿಯು ಕೂಡ ಮಗುವಿನ ಥರವೇ ಇರ್ತದೆ, ಮಗುವೇ. ಆದರೆ ಇದರ ಉದ್ದ 51 ಇಂಚುಗಳು. ಯಾಕೆ 51 ಇಂಚು ಅಂತ ಕೇಳಿದ್ರೆ, ಆ ರಾಮನ ಮೂರ್ತಿ ಒಂದು ದಿನ ಸೂರ್ಯನ ಕಿರಣ ಅವನ ಹಣೆಯ ಮೇಲೆ ಬೀಳಬೇಕು. ಅದಕ್ಕೆ ಅನುಗುಣವಾಗಿ ವೈಜ್ಞಾನಿಕವಾಗಿ ಲೆಕ್ಕಾಚಾರಗಳನ್ನು ನಡೆಸಿ ಈ ರಾಮನ ಮೂರ್ತಿಯನ್ನು 51 ಇಂಚುಗಳಿಗೆ ಅದನ್ನು ನಿಶ್ಚಯಿಸಲಾಗಿದೆ. ಮತ್ತು ರಾಮಲಲ್ಲ ಅಂತ ಕೇಳಿದ್ರೆ ಬರೀ ಮಗು ನಿಂತಂಗೆ ನಿಂತ್ಕೊಂಡ್ರೆ ರಾಮ ಅನ್ನೋ ಭಾವನೆ ಬರದೇ ಹೋದರೆ ಅನ್ನೋ ಕಾರಣಕ್ಕಾಗಿ ಆ ರಾಮಲಲ್ಲನಿಗೆ 2 ವಿಚಾರಗಳನ್ನು ಅಳವಡಿಸಲಾಗಿದೆ. ಒಂದು ಕೈಯಲ್ಲಿ ಬಾಣ, ಇನ್ನೊಂದು ಕೈಯಲ್ಲಿ ಬಿಲ್ಲನ್ನು ಹಿಡ್ಕೊಂಡಿರ್ತಾನೆ. ಮೇಲ್ಭಾಗದಲ್ಲಿ ಒಂದು ಪ್ರಭಾವಳಿ, ಕೆಳಭಾಗದಲ್ಲಿ ಋಷಿಗಳು, ಮೇಲ್ಭಾಗದಲ್ಲಿ ದಶಾವತಾರಗಳನ್ನು ಕೆತ್ತಿ ಅವನೇ ಶ್ರೀರಾಮಚಂದ್ರನೇ ನಾರಾಯಣ ಅನ್ನುವಂತಹ ಪರಿಭಾವನೆ ಬರೋ ಹಾಗೆ ಆ ಮೂರ್ತಿಯನ್ನು ಮಾಡಲಾಗುತ್ತೆ. ಅದು 51 ಇಂಚು ಮಗುವಿನ ರೂಪದಲ್ಲಿರುತ್ತೆ. ಅಂದರೆ ಚಿಕ್ಕ ಮಗು ಹೇಗಿರುತ್ತೋ ಹಾಗಿರುತ್ತೆ. ಪೂಜೆಗಳೂ ಕೂಡ ಮಗುವಿಗೆ ಏನೇನು ಉಪಚಾರಗಳನ್ನು ಮಾಡ್ತಾರೋ ಅದೇ ರೀತಿ ನಡೆಯುತ್ತೆ. ಸೊ ಹಾಗಾಗಿ ಇಡೀ ಭರತಖಂಡದಲ್ಲೇ ಇರುವ ಮೂರ್ತಿಗಳಿಗಿಂತ ರಾಮಲಲ್ಲ ಮೂರ್ತಿ ವಿಭಿನ್ನವಾಗಿರಲಾಗಿದೆ. ಇದು ಅಲ್ಲಿನ ಮೂರ್ತಿಯ ವಿಶೇಷ. ಈಗಾಗಲೇ ಹೇಳಿದಾಗೆ ಅದು ರಾಮಾನಂದಿ ಸಂಪ್ರದಾಯಕ್ಕೆ ಸೇರಿದ್ದರಿಂದ ರಾಮಾನಂದಿ ಸಂಪ್ರದಾಯದಲ್ಲಿ ರಾಮನೇ ಪರಮದೈವ ಮತ್ತು ಅದು ಜನ್ಮಭೂಮಿಯಲ್ಲಿ, ಜನ್ಮಭೂಮಿ ಅಂದ್ರೇನು, ರಾಮ ಹುಟ್ಟಿದ ಜಾಗ. ರಾಮ ಹುಟ್ಟಿದಾಗ ಹೇಗಿದ್ದ, ಬಾಲರೂಪದಲ್ಲಿದ್ದ. ಹಾಗಾಗಿ ಅದು ರಾಮ ಜನ್ಮಭೂಮಿಯ ಮಂದಿರವಾಗಿರೋದ್ರಿಂದ, ಬೇರೆ ಕಡೆಯಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿದೆ ಬಿಡಿ, ಇಲ್ಲಿ ಅಯೋಧ್ಯದಲ್ಲೇ ಬೇರೆ ದೇವಸ್ಥಾನ ಎಲ್ಲ ಇದೆ. ಸೀತಾ ಕಿ ರಸೋಯಿ ಅಂತ ಒಂದು ಜಾಗ ಇದೆ, ಅಲ್ಲಿ ಸೀತಾ ವಿವಾಹ ಆಗಿದ್ದ ಜಾಗ ಇದೆ. ಆ ಹನುಮಾನ್ ಗಡಿ ಅಂತ ಒಂದಿದೆ. ಹನುಮಾನ್ ಗಡಿ ಪಕ್ಕದಲ್ಲೇ ಮೊದಲ ಬಾರಿಗೆ ರಾಮನ ದಿಬ್ಬಣ ಬಂದಿದ್ದು, ಅಂದರೆ ಅಲ್ಲಿಗೆ ಸೀತೆನ ಕರ್ಕೊಂಬಂದಿದ್ದು ಅಂತ ತೋರಿಸ್ತಾರೆ. ಆಮೇಲೆ ಜನಕ ಮಹಾರಾಜ ಉಳ್ಕೊಂಡಿದ್ದೊಂದು ಅಂತಿದೆ. ಅಲ್ಲಿ ಬೇರೆ ಬೇರೆ ರಾಮನ ದೇವಸ್ಥಾನಗಳೆಲ್ಲ ಇದೆ. ಎಲ್ಲ ರಾಮನು ಕುಳಿತಿರುವ ಪಟ್ಟಾಭಿರಾಮನ ತರಹ ಎಲ್ಲ ಇದೆ, ಅಲ್ಲಿ ನಿಂತಿರೋ ರಾಮನೂ ಇದ್ದಾನೆ. ಆದರೆ ಈ ರಾಮಜನ್ಮಭೂಮಿಯಲ್ಲಿ ಮಾತ್ರ ಆ ರೀತಿ ಯಾವುದೂ ಇಲ್ಲದೇ ವಿಭಿನ್ನವಾದ ರಾಮಲಲ್ಲ ಮೂರ್ತಿಯನ್ನು ಮಾಡಲಾಗುತ್ತೆ. ಅದೇ ಪಟ್ಟಾಭಿರಾಮ ಇದೆಲ್ಲ ಮಾಮೂಲಿ ಬೇರೆ ಕಡೆ ದೊಡ್ಡ ರಾಮ ಆದಮೇಲೆ ಇರುವಂಥದ್ದು. ಇಲ್ಲಿ ರಾಮ ಜನ್ಮಭೂಮಿ ಆಗಿರೋದ್ರಿಂದ ಆ ಪಟ್ಟಾಭಿರಾಮ ಎಲ್ಲ ಸೀತೆ ಮದುವೆ ಆದಮೇಲೆ, ಸೀತಾರಾಮ, ಕೋದಂಡರಾಮ ಇದೆಲ್ಲ ಆಮೇಲೆ ಬಂದಿದ್ದು. ಅಂದರೆ ಅವನು ವಿದ್ಯಾಭ್ಯಾಸವನ್ನು ಕಲಿತಾದ್ಮೇಲೆ ವಿಶ್ವಾಮಿತ್ರ ಕಾಡಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಇವನಿಗೆ ಅನೇಕ ವಿದ್ಯೆಗಳನ್ನು, ಬಲ ಅತಿಬಲ ವಿದ್ಯೆಗಳನ್ನೆಲ್ಲ ಕಲಿಸಿ ಅಲ್ಲಿ ಧನುರ್ವಿದ್ಯೆಯನ್ನೆಲ್ಲ ಕಲಿಸ್ಕೊಟ್ರು. ಅದೇ ಥರ ಮದುವೆ ಆದಮೇಲೆ ಸೀತಾರಾಮ ಬಂದ, ಅದಾದಮೇಲೆ ಪಟ್ಟಾಭಿಷೇಕ ಆಯಿತು. ಸೊ ಹೀಗೆ ಅಲ್ಲಿ ರಾಮ, ಶತ್ರುಘ್ನ, ಭರತ, ಲಕ್ಷ್ಮಣ, ಹನುಮಾನ್ ಎಲ್ಲರೂ ಇರೋ ಮೂರ್ತಿಗಳಿದೆ. ಇಲ್ಲಿ ಏನು ಅಂತಂದರೆ ರಾಮ ಹುಟ್ಟಿದ ಜಾಗ ಇಲ್ಲಿ, ಅಲ್ಲಿ ಯಾರೂ ಇಲ್ಲ, ಅಲ್ಲಿ ರಾಮ ಒಬ್ಬನೇ. ಆದರೆ ಇನ್ನೂ 3 ಜನ ಇದ್ದಾರಲ್ಲ, ಭರತ, ಶತ್ರುಘ್ನ, ಲಕ್ಷ್ಮಣ, ಅವರು ಕೂಡ ಮಗುವಿನ ಸ್ವರೂಪದಲ್ಲೇ ಇರ್ತಾರೆ. ಸೊ ಅದಲ್ಲದೆ ದೇವಸ್ಥಾನದ 4 ಭಾಗಗಳಲ್ಲಿ ಅಲ್ಲಿ ಅಂಬಿಕೆ, ಶಿವ, ಗಣಪತಿ, ಸೂರ್ಯ ಇವರೆಲ್ಲ ಇರ್ತಾರೆ. ಮೇಲ್ಭಾಗದಲ್ಲಿ ಪಟ್ಟಾಭಿರಾಮ ಮೊದಲನೇ ಹಂತ
ಗರ್ಭಗೃಹ ಆದಮೇಲೆ ಮೇಲ್ಭಾಗ ಒಂದಿದೆ, ಸೆಕೆಂಡ್ ಫ್ಲೋರ್ ಅದು, 2ನೇ ಹಂತ. ಮತ್ತು ಅದಾದಮೇಲೆ 3ನೇ ಫ್ಲೋರ್. ಇಲ್ಲಿ ರಾಮ ದರ್ಬಾರ್ ಇರಲಿದೆ. ರಾಮ ದರ್ಬಾರಲ್ಲಿ ಎಲ್ಲರೂ ರಾಮ, ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ, ವಿಭೀಷಣ ಇತ್ಯಾದಿ ಎಲ್ಲರೂ ಬರ್ತಾರೆ. ಆದರೆ ಕೆಳಭಾಗದಲ್ಲಿ ಮಾತ್ರ ಅದು ರಾಮ ಹುಟ್ಟಿದ ಜಾಗ ಆಗಿದ್ದರಿಂದ ಅದು ರಾಮನೇ ಅವನ ಹುಟ್ಟಿದ ಮಗುವಿನ ತರಹವೇ ಕಾಣಿಸ್ಕೊಳ್ತಾನೆ. 1949ರಲ್ಲಿ ಮೂರ್ತಿಯನ್ನು ಏನಿಟ್ಟರೋ ಅದು ಕೂಡ ರಾಮಲಲ್ಲ ಆಗಿತ್ತು. ರಾಮಲಲ್ಲ ರಾಮ ಮಗುವಿನ ಥರದಲ್ಲೇ ಇದೆ. ಅದೂ ಕೂಡ ಅದೇ ರೀತಿಯಾದ ಮೂರ್ತಿನೇ ಇವಾಗಲೂ ಮಾಡ್ತಾ ಇರೋದು. ಸೊ ಹಾಗಾಗಿ ಆ ಜಾಗ ರಾಮ ಜನ್ಮಭೂಮಿಯಾಗಿತ್ತು. ಪೂಜೆನೂ ನಡೀತಾ ಇರೋದು ರಾಮಲಲ್ಲಾನಿಗೆ. ರಾಮಲಲ್ಲ ರಮಾನಂದಿ ಸಂಪ್ರದಾಯದ ಒಂದು ಪ್ರಧಾನವಾದ ದೈವ. ಅಲ್ಲಿ ಪೂಜೆ ಮಾಡ್ತಾ ಇರೋರು ರಮಾನಂದಿಗಳೇ. ಹಾಗಾಗಿ ಅಲ್ಲಿ ರಾಮಲಲ್ಲಾನ ಮೂರ್ತಿನೇ ಪ್ರತಿಷ್ಠಾಪನೆ ಆಗುತ್ತೆ. ಭಾರತದಲ್ಲಿ ಯಾವ್ಯಾವ ರೀತಿಯ ರಾಮನ ವಿಗ್ರಹಗಳಿವೆ? ರಾಮಂದು ಅನೇಕ ವಿಧದ ಮೂರ್ತಿಗಳಿವೆ. ರಾಮನ ದಶಾವತಾರದ ಪರಿಕಲ್ಪನೆಯಲ್ಲಿ ಅನೇಕ ಮೂರ್ತಿಗಳು. ಇವಾಗ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಚತುರ್ಭುಜ ರಾಮ ಅಂತಿದೆ. ಚತುರ್ಭುಜ 4 ಕೈಯಲ್ಲಿ ಶಂಖಚಕ್ರ ಮೇಲೆ ಕೆಳಗಡೆ ಬಿಲ್ಲು ಬಾಣ ಇಟ್ಕೊಂಡಿರೋದು. ದ್ವಿಭುಜ ರಾಮ ಇದೆ ಕೆಳಗಡೆ. ಕೋದಂಡ ರಾಮ ಇದೆ, ಅಂದರೆ ಬಲಗೈಯಲ್ಲೇ ಬಿಲ್ಲನ್ನು ಇಟ್ಕೊಂಡಿರುವಂಥದ್ದು. ಆಮೇಲೆ ಎಡಗೈಯಲ್ಲಿ ಬಿಲ್ಲು ಇಟ್ಕೊಂಡು ಬಲಗೈಯಲ್ಲಿ ಬಾಣ ಇಟ್ಕೊಂಡಿರೋದಿದೆ. ಪಟ್ಟಾಭಿರಾಮ ಅಂತಿದೆ, ಹಿಂಗೆ ಕುಳಿತುಕೊಂಡಿರೋದು. ಒಂದು ಕಾಲನ್ನು ವೀರಾಸನದಲ್ಲಿ ಕುಳಿತಿರೋ ರಾಮ ಇದೆ, ಅಂದರೆ ಒಂದು ಕಾಲು ಮೇಲೆ ಹಾಕ್ಕೊಂಡು ಒಂದು ಕಾಲು ಕೆಳಗಡೆ ಕುಳಿತಿರೋದು. ಮಾಲ್ಯವಂತರ ಗುಣಾತ ಅಂತಿದೆ ಕರ್ನಾಟಕದಲ್ಲಿ, ಆ ಜಾಗದಲ್ಲಿರುವಂತಹ ರಾಮ. ಮತ್ತು ತಮಿಳುನಾಡಲ್ಲಿ ರಾಮನ ದೇವಸ್ಥಾನಗಳಿವೆ, ಆಂಧ್ರದಲ್ಲಿ ರಾಮನ ದೇವಸ್ಥಾನಗಳು. ಹೀಗೆ ರಾಮನ ಬೇರೆ ಬೇರೆ ವಿಧದ ಪಟ್ಟಾಭಿರಾಮ, ಸೀತಾರಾಮ, ರಾಮ ಪರಿವಾರ, ಆಮೇಲೆ ಕೋದಂಡ ರಾಮ, ಕೇವಲ ರಾಮ, ಈ ರೀತಿ ಬೇರೆ 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 ರಾಮರ ವಿಗ್ರಹಗಳೆಲ್ಲ ಇದೆ. ಆದರೆ ಎಲ್ಲೂ ರಾಮಲಲ್ಲ ವಿಗ್ರಹ ಇಲ್ಲ. ಆದ್ದರಿಂದ ರಾಮಲಲ್ಲ ಹೊಸದು ಅಲ್ಲಿಗೆ. ಬಾಲರಾಮ ಅಂತ ಮಾಡಿ ಬೆರೀ ಕೈಯನ್ನು ಬಿಟ್ಬಿಟ್ರೆ ಹೀಗೆ ಅಥವಾ ಹೀಗೆ ಅಥವಾ ಹೀಗೆ ಯಾವುದೇ ಕೈಗಳನ್ನು ಬಿಟ್ಟರೂ ಅದು ರಾಮ ಅಂತ ಕಂಡುಹಿಡಿಯೋದು ಹೇಗೆ? ಆ ಜಾಗದಿಂದ ರಾಮ ಅಂತ ಅನ್ಕೋಬೋದು. ಆದ್ದರಿಂದ ಒಂದು ವಿಶಿಷ್ಟತೆ ಇರಲಿ ಅಂತ ಹೇಳಿ ಅಲ್ಲಿ ಒಂದು ಬಿಲ್ಲು ಬಾಣಗಳನ್ನು ಸೇರಿಸಲಾಗಿದೆ ಅನ್ನೋದು ಒಂದು ಮಾತು. ಮೇಲ್ಭಾಗದಲ್ಲಿ ದಶಾವತಾರ ಇರುತ್ತೆ, ಕೆಳಭಾಗದಲ್ಲಿ ಸಪ್ತ ಋಷಿಗಳನ್ನು ತೋರಿಸಿರ್ತಾರೆ. ಒಟ್ಟಿನಲ್ಲಿ ನೋಡಿದ್ರೆ ಮಗುವಿನ ತರಹ ಕಾಣುತ್ತೆ. ಎತ್ತರವನ್ನು ನಾವು ನಿಶ್ಚಯಿಸಿ ಅವರು ಏನು 161 ಅಡಿಗಳು ಎತ್ತರ ಮಾಡಿದ್ದಾರೆ. ಮತ್ತು ಅದಕ್ಕೆ ದೇವಸ್ಥಾನದಲ್ಲಿ ಉತ್ತರ ಭಾರತದ ನಾಗರ ಶೈಲಿಯಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಆ ನಾಗರ ಶೈಲಿಯ ದೇವಸ್ಥಾನದಲ್ಲಿ ಅಧಿಷ್ಠಾನ ಮತ್ತು ಗರ್ಭಗೃಹ ಆಯಿತಾ, ಮತ್ತು ಶಿಖರ, ನಾಗರ ಶಿಖರ, ಇವುಗಳನ್ನೆಲ್ಲ ಕ್ಯಾಲ್ಕುಲೇಷನ್ ತಗೊಂಡು ಅದನ್ನು ವೈಜ್ಞಾನಿಕವಾಗಿ ಅಭ್ಯಾಸ ಮಾಡಿ ಸೂರ್ಯನ ಚಲನವಲನ ಮತ್ತು ಭೂಮಿಯ ಸುತ್ತುವಿಕೆ ಇದೆರಡನ್ನು ಗಮನಿಸಿ ಎಲ್ಲಿಗೆ ಬೆಳಕು ಬೀಳುತ್ತೆ ಅನ್ನೋದನ್ನು ನಿಶ್ಚಯ ಮಾಡಿಕೊಂಡು ಒಂದು ಅಳತೆಯನ್ನು ಮಾಡಿ ರೆಡಿ ಮಾಡಿದ್ದಾರೆ. ಅದನ್ನು ಭೂಗರ್ಭ ವಿಜ್ಞಾನಿಗಳು, ಭಾರತದ ಅನೇಕ ವಿಜ್ಞಾನಿಗಳೆಲ್ಲ ಸೇರ್ಕೊಂಡು ಮಾಡಿರುವಂತಹ ಒಂದು ಲೆಕ್ಕಾಚಾರ ಅದು. ಆ ಲೆಕ್ಕಾಚಾರದ ಪ್ರಕಾರನೇ ಶಿಲ್ಪಿಗಳಿಗೆ ಹೇಳಿದ್ದಾರೆ. ಆ ಶಿಲ್ಪಿಗಳು ಅದೇ ಹೈಟಲ್ಲಿ ಕೆತ್ತಿದ್ದಾರೆ. 3 ಜನ ಅದನ್ನು ಕೆತ್ತಿದ್ದಾರೆ, ವಿವಿಧ ಶೈಲಿಯನ್ನು ಕೂಡ ಕೆತ್ತಿದ್ದಾರೆ. ಆದರೆ ಸೂರ್ಯನ ಕಿರಣ ಬೀಳುವಂತೆ ರಾಮನವಮಿಯ ದಿನ ಅದನ್ನು ಪ್ಲ್ಯಾನ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಆಗುತ್ತೆ. ಮುಂದಿನ ರಾಮನವಮಿ ದಿನ ಬಂದು ಕಾದು ನೋಡ್ಬೇಕು ನಾವು.